ಇನ್ನು ಈ ಬಾರಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಕುತೂಹಲ ಕೆರಳಿಸಿದ್ದಂತಹ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿದ್ದಾರೆ. 3 ಬಾರಿಯ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರು 4ನೇ ಬಾರಿಯೂ ಗೆಲ್ಲುವ ತವಕದಲ್ಲಿದ್ದರು. ಆದರೆ ಅವರನ್ನು ಸೋಲಿಸಿದ್ದಾರೆ. ಕನಕಪುರ ಬಂಡೆಯನ್ನು ಪುಡಿಗಟ್ಟಿದ್ದಾರೆ. ಹೃದಯವಂತ ಡಾಕ್ಟರ್ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಗೆಲುವನ್ನು ಕಂಡಿದ್ದಾರೆ. ಸಮಬಲದ ಹೋರಾಟ ಇದೆ, ಯಾರೇ ಗೆದ್ದರು 5-10 ಸಾವಿರ ಅಂತೆಲ್ಲ ಅಂತ ಇದ್ರು. ಬಟ್ ಹಾಗಾಗಲಿಲ್ಲ. ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರ ಪರವಾದ ಅಲೆ ಚೆನ್ನಾಗಿತ್ತು. ಹಾಗಾಗಿ ಅವರು 2 ಲಕ್ಷ ಚಿಲ್ಲರೆ ಓಟ್ನಲ್ಲಿ ಗೆಲುವನ್ನು ಕಂಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಮಾರ್ಜಿನ್ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಆಗುತ್ತೆ, ಫೈಟ್ ಆಗುತ್ತೆ, ಯಾರು ಬೇಕಾದ್ರೂ ಗೆಲ್ಬೋದು ಒಂದು 5-10 ಸಾವಿರ ಲೀಡಲ್ಲಿ ಅಂತ ಅಂದ್ಕೊಂಡಿದ್ರು. ಬಟ್ ನಾವು ಬೆಳಗ್ಗೆಯಿಂದನೂ ಕೂಡ ವಿಧಾನಸಭಾ ಕ್ಷೇತ್ರವಾರು ಲೀಡ್ ಕೊಡ್ತಾ ಇದ್ವಿ, ಯಾವ್ಯಾವ ಕ್ಷೇತ್ರದಲ್ಲಿ ಅವರಿಗೆ ಲೀಡ್ ಬಂದಿದೆ ಅಂತ. ಆಲ್ಮೋಸ್ಟ್ ಕನಕಪುರ ಮತ್ತು ರಾಮನಗರ ಬಿಟ್ಟರೆ, ರಾಮನಗರದಲ್ಲೂ ವೆರಿ ಲೆಸ್ ಬಿಟ್ಟರೆ ಇನ್ನೆಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಲೀಡ್ ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರಿಗೆ. ಗೆಲುವಿನ ಅಂತರ 2,69,000 ಲೀಡಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಮಂಜುನಾಥ್ ಅವರೇ ನಮ್ಮ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತನಾಡಿಸ್ಬೋಣ. ಸರ್ ನಮಸ್ತೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಮೊದಲನೇದಾಗಿ ತಮಗೆ ಕಂಗ್ರ್ಯಾಚುಲೇಷನ್ಸ್, ಜೈಂಟ್ ಕಿಲ್ಲರ್ ಆಗಿ ಹೊರಹೊಮ್ಮಿದ್ದೀರಾ ತಾವು. ಸೊ ಈ ಎಕ್ಸ್ಪೆಕ್ಟೇಷನ್ ತಮಗಿತ್ತ ಸರ್? ಧನ್ಯವಾದಗಳು ಅರವಿಂದ್ ಅವರೇ, ಧನ್ಯವಾದಗಳು. ಮೊದಲನೇದಾಗಿ ನಾನು ನಮ್ಮ ಮತದಾರರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ನಮ್ಮ ಕಾರ್ಯಕರ್ತರಿಗೆ, BJP ಮತ್ತು JDS ಕಾರ್ಯಕರ್ತರುಗಳಿಗೆ ನನ್ನ ಧನ್ಯವಾದಗಳು ಮತ್ತು ಹೃದಯಸ್ಪರ್ಶಿ ನಮಸ್ಕಾರಗಳನ್ನು ಹೇಳ್ತೇನೆ. ಅಂದರೆ ನಾವು 8 ವಿಧಾನಸಭಾ ಕ್ಷೇತ್ರಗಳನ್ನು ಪ್ರಚಾರ ಮಾಡುವಾಗ ಆ ಸಂದರ್ಭದಲ್ಲಿ ನಮ್ಮ ಒಂದು ಅಸೆಸ್ಮೆಂಟು, ಜನರು ಸ್ಪಂದಿಸುವ ರೀತಿ, ಜನರ ಭಾವನೆಗಳನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು ನಮ್ಮ ಬಗ್ಗೆ ನಾವು ಮತ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅನ್ನುವ ಅಸೆಸ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಹತ್ರ 2 ರೀತಿ ಅಸೆಸ್ಮೆಂಟ್ ಇತ್ತು. ಒಂದು 50,000 ರೇಂಜಲ್ಲಿ ನಾನು ಗೆಲ್ಬೋದು ಅಂತ ಒಂದು. ಇನ್ನೊಂದು ಅಲ್ಲಿ ಒಂದು ಅಂಡರ್ ಕರೆಂಟ್ ಕೂಡ ನಾನು ನೋಡ್ತಾ ಇದ್ದೆ. ಹಲವಾರು ಜನ ಎಕ್ಸ್ಪ್ರೆಸ್ ಮಾಡಿದರು, ಪಕ್ಷಾತೀತವಾಗಿ ಡಾಕ್ಟ್ರೇ ನಾವು ಕೆಲಸ ಮಾಡ್ತೀವಿ, ನಮಗೆ ಒಂದು ಅವಕಾಶ ಇದೆ, ತಮಗೆ ವೋಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮಗೆ ಅನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು. ಸೊ ಅದಕ್ಕೋಸ್ಕರ ಈ 2 ರೇಂಜಸ್ಸು ಆಫ್ ವಿಕ್ಟ್ರಿ ನಮ್ಮ ಇಂಟರ್ನಲ್ ಅಸೆಸ್ಮೆಂಟಲ್ಲಿತ್ತು. ಒಂದು 50,000ದಲ್ಲಿ ಗೆಲ್ಬೋದು. ಈ ಅಂಡರ್ ಕರೆಂಟ್ ಏನಾದರೂ ಮತಗಳಾಗಿ ಪರಿವರ್ತನೆ ಆದರೆ ಸುಮಾರು 1.5-2 ಲಕ್ಷದಲ್ಲಿ ಗೆಲ್ಬೋದು ಅಂತ ನಮ್ಮ ಅಸೆಸ್ಮೆಂಟ್ ಇತ್ತು. ಸರ್, ಹಾಗೆ ನೋಡೋಕೆ ಹೋದರೆ ರಾಜಕೀಯಕ್ಕೆ ನೇರವಾಗಿ ಅಖಾಡಕ್ಕೆ ತಾವು ಧುಮುಕಿದ್ದು ಹೊಸಬರು. ತಾವು ರಾಜಕೀಯ ಹಿನ್ನೆಲೆ ಇರೋ ಮನೆತನ ಇದೆ, ಬಟ್ ತಾವು ರಾಜಕೀಯಕ್ಕೆ ಹೊಸಬರು. ಏಕಾಏಕಿ BJPಗೆ ಬರ್ತೀರಾ, BJPನಲ್ಲಿ ತಾವು ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಆಗ್ತೀರಾ, ಅದರಲ್ಲೂ ಡಿ.ಕೆ. ಸುರೇಶ್ ಅಂತ ಉಪಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ತಾವು ಅಭ್ಯರ್ಥಿ ಅಂದಾಗ ತಾವು ಫಸ್ಟ್ ತಮ್ಗೆ ಹೆಂಗೆ ಅನ್ನಿಸ್ತು ಸರ್? ಎದುರಿಸೋಕ್ಕಾಗುತ್ತಾ ಇವ್ರನ್ನ ಅಂತ ಅನಿಸ್ತಾ? ಇಲ್ಲ, ನನಗೇನಾಯಿತು ಅಂದರೆ ಒಂದು ಈ ರಾಜಕೀಯ ಗಣಿತವನ್ನು ನೋಡಿದಂಥ ಸಂದರ್ಭದಲ್ಲಿ, ಯಾಕೆಂದರೆ 2 ಇದೆ. ಒಂದು ರಾಜಕೀಯ ಗಣಿತ, ಇನ್ನೊಂದು ರಾಜಕೀಯದ ರಾಸಾಯನಿಕ ಶಾಸ್ತ್ರ ಇದೆ, ಕೆಮಿಸ್ಟ್ರಿ ಅಂತ ಹೇಳ್ತೀವಲ್ಲ. ಇನ್ನೊಂದು ಎಲೆಕ್ಟ್ರಲ್ ಮ್ಯಾಥಮೆಟಿಕ್ಸ್. ಯಾಕೆಂದರೆ 2019ನೇ ಇಸ್ವಿನಲ್ಲಿ ಇದೆ ಇಂದಿನ ಸಂಸದರು ಗೆದ್ದಿದ್ರು. ಸೊ ಆವಾಗ ಏನಾಗಿತ್ತು, ಕಾಂಗ್ರೆಸ್ ಜೊತೆ JDS ಇತ್ತು. ಆ ಸಂದರ್ಭದಲ್ಲೂ 2019ನೇ ಇಸ್ವಿನಲ್ಲೂ ಕೂಡ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಸುಮಾರು 6,75,000 ಮತಗಳನ್ನು ಪಡೆದಿದ್ರು. ಸೊ ಈ ಸರಿ ಏನಾಯಿತು, JDS ಮತ್ತು BJP ಒಟ್ಟಿಗೆ ಆದಂಥ ಸಂದರ್ಭದಲ್ಲಿ ಗಣಿತದ ಪ್ರಕಾರ ಒಂದು ಆತ್ಮವಿಶ್ವಾಸ ಬಂತು, ಅಂದರೆ 2 ಒಟ್ಟಾದರೆ ಅನುಕೂಲ ಆಗುತ್ತೆ ಅಂತ. ಸೊ ಇನ್ನೊಂದು ಬಹಳ ಮುಖ್ಯವಾದದ್ದು, ಇಲ್ಲಿ JDS ಮತ್ತು BJP ಕಾರ್ಯಕರ್ತರು ಬಹಳ ಒಗ್ಗಟ್ಟಿನಿಂದ ಒಟ್ಟಾಗಿ ಕೆಲಸ ಮಾಡಿದರು. ಅವರ ಮನಸ್ಸುಗಳು ಒಂದಾಗಿದ್ವು, ಹೃದಯಗಳು ಒಂದಾಗಿದ್ವು. ಅದರಿಂದ ನಾನು ಸುಮಾರು 39 ದಿನ ಸತತವಾಗಿ ನಾನು ಪ್ರಚಾರ ಮಾಡಿದ್ದೇನೆ. ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ 12 ಗಂಟೆವರೆಗೆ ಸತತವಾಗಿ ಪ್ರಚಾರ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನನ್ನ ಜೊತೆ
ಹಲವಾರು ಆ, ಕಾರ್ಯಕರ್ತರು ಇರ್ತಾಯಿದ್ರು. ಎಲ್ಲೋದ್ರೂ ಕೂಡ ಪಾರ್ಕ್ಗೆ ಹೋಗಿ ಅಲ್ಲೂ ಕೂಡ ಒಂದು ಉತ್ತಮವಾದಂಥ ರಿಸೆಪ್ಷನ್ನು ಅಥವಾ ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ, ರೋಡ್ ಶೋಗೆ ಹೋದಂಥ ಸಂದರ್ಭದಲ್ಲಿ, ಸೊ ಇದರಲ್ಲಿ ನನಗೆ ಈ ಚುನಾವಣೆಯ ಭಯನೇ ಹೊರಟು ಹೋಯಿತು ನನಗೆ. ಸೊ ನಂತರ ಚುನಾವಣೆ ಆದಮೇಲೆ ಒಂದೊಂದು ಸರಿ ಆ ಫೀಡ್ಬ್ಯಾಕ್ ಕೇಳಿದಂಥ ಸಂದರ್ಭದಲ್ಲಿ ಕೆಲವರು ಹೇಳೋರು, ಇಲ್ಲ ನೀವು 50,000ದಲ್ಲಿ ಗೆಲ್ತೀರಾ ಅಂತ. ಇನ್ನು ನಾನು ಹೇಳಿದೆ, ನಮ್ಮ ಕಾರ್ಯಕರ್ತರು ನಮ್ಮ ಪರವಾಗಿ ಹೇಳ್ತೀರಾ, ಬಟ್ ಆ್ಯಕ್ಚುಲಾಗಿ ಹೇಳಿ ಕರೆಕ್ಟಾಗಿ ಅಂತ. ಇಲ್ಲ, ನಂತರ ಕೆಲವು ನಮ್ಮ ವಿರೋಧ ಪಕ್ಷದವರ ಅವರ ಚರ್ಚೆನಲ್ಲೇ ಕೆಲವು ಅಭಿಪ್ರಾಯ ಬಂದಿದೆ, ಇಲ್ಲ ಈ ಸರಿ ಅವರಿಗೆ ನಮಗೆ ಕಷ್ಟ ಅಂತ ಅವ್ರು ಹೇಳಿದ್ದಾರೆ. ಸೊ ಹೀಗಾಗಿ ನಂತರ ಎಲ್ಲ ಫೀಡ್ಬ್ಯಾಕ್ ತೆಗೆದುಕೊಂಡಾಗ ಒಂದು ವಿಶ್ವಾಸ ಬಂತು, ಡೆಫಿನೆಟಾಗಿ ಗೆಲ್ತೀವಿ ಅಂತ. ಆದರೂ ಕೂಡ ಈ ಚುನಾವಣೆ ಅನ್ನೋದು ಚುನಾವಣೆ ಇರುತ್ತೆ. ಯಾಕೆಂದರೆ ಒಂದು ಪ್ರಬಲ ಕ್ಷೇತ್ರ ಇದು ಹೈ ವೋಲ್ಟೇಜ್ ಕ್ಷೇತ್ರ. ಆದರೆ ಜನರು ಕೆಲವರೆಲ್ಲ ಪಕ್ಷಾತೀತವಾಗಿ ನಮಗೆ, ಅಂದರೆ ಥರ್ಡ್ ಪಾರ್ಟಿ ಕ್ಯಾಂಪೇನಿಂಗ್ ತುಂಬ ಚೆನ್ನಾಗಾಯ್ತು ನಮ್ಮಲ್ಲಿ. ನಾವು ನಮ್ಮ ಪಕ್ಷದಿಂದ ಮಾಡಿದ ಚುನಾವಣಾ ಪ್ರಚಾರ ಜೊತೆಗೆ ಥರ್ಡ್ ಪಾರ್ಟಿ ಕ್ಯಾಂಪೇನ್ ಅಂತ ಕೆಲವು ಹಿತೈಷಿಗಳು, ಕೆಲವು ವೆಲ್ ವಿಷರ್ಸು, ನಂತರ ಅಭಿಮಾನಿಗಳು ಬಹಳ ಕ್ಯಾಂಪೇನ್ ಮಾಡಿದರು. ವಾಲಂಟ್ರಿಯಾಗಿ, ಸ್ವಯಂ ಪ್ರೇರಿತರಾಗಿ ಅವರೇ ಒಂದೊಂದು ಕೆಲವು ತಂಡಗಳನ್ನು ಮಾಡಿಕೊಂಡು ಕ್ಯಾನ್ವಾಸ್ ಮಾಡಿದ್ದಾರೆ. ಅಂದರೆ ಎಲ್ಲೋದ್ರೂ ಕೂಡ ಒಂದು 10 ಜನ ಕೇಳಿದ್ರು ಕೂಡ ಅದರಲ್ಲಿ 8 ಜನರ ಬಾಯಲ್ಲಿ ನನ್ನ ಹೆಸರಾಯಿತು, ಡಾಕ್ಟ್ರನ್ಗೆ ಹಾಕಬೇಕು ಈ ಸರಿ, ಡಾಕ್ಟ್ರನ್ನ ಗೆಲ್ಲಿಸ್ಬೇಕು. ಆ ಬಾಯಲ್ಲಿದ್ದಂಥ ಆ ಅಭಿಪ್ರಾಯ ಬ್ಯಾಲೆಟಲ್ಲಿ ಬಂತು ಮೊನ್ನೆ. ಸರ್, ನೀವು ನಿನ್ನೆ ಗೆದ್ರಿ ಅಂತ ಅನೌನ್ಸ್ ಆದಾಗಿಂದ ನಾವು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯ ಗೆಲುವಿಗೆ ಏನು ಕಾರಣ, ಪ್ರತಿಸ್ಪರ್ಧಿಯ ಸೋಲಿಗೆ ಏನು ಕಾರಣ ಅಂತ ನಾವು ಹಲವಾರು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀವಿ. ನಿಮ್ಮ ವಿಚಾರದಲ್ಲೂ ಕೂಡ ಕೊಟ್ಟಿದ್ದೀವಿ. ಆದರೆ ಅದನ್ನು ಹೊರತುಪಡಿಸಿ ನೀವು ಹೇಳಿ, ನಿಮ್ಮ ಗೆಲುವಿಗೆ ಏನು ಕಾರಣ? ನನ್ನ ಗೆಲುವಿಗೆ ಒಂದು ಒಗ್ಗಟ್ಟಾಗಿ ಎರಡೂ ಪಕ್ಷದವರು ಪ್ರಚಾರ ಮಾಡಿದ್ದು ಒಂದು. ಎರಡನೇದು, ನಮ್ಮ ರಾಷ್ಟ್ರದ ನಾಯಕರಾದಂಥ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಿಂದ ಮಾಡಿದಂಥ ಹಲವಾರು ಜನಪರ ಮತ್ತು ಶಾಶ್ವತ ಯೋಜನೆಗಳು, ಹಾಗೆಯೇ ಮತ್ತು ಇಲ್ಲಿ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ಹಾಗೆಯೇ ಸನ್ಮಾನ್ಯ ಯಡಿಯೂರಪ್ಪನವರು ಅವರವರ ಅವಧಿಯಲ್ಲಿ ಮಾಡಿದಂಥ ಉತ್ತಮವಾದಂಥ ಕೆಲಸಗಳು, ಅದರ ಜೊತೆಗೆ ನಮ್ಮ ದೀರ್ಘಕಾಲದ ಒಂದು ಸೇವೆ ಮತ್ತು ಒಂದು ಜನರಿಗೆ ಒಂದು ವಿಶ್ವಾಸ ಬಂತು. ಅಂದರೆ ನಾನು ಆಲ್ರೆಡಿ ಒಂದು ಅದ್ಭುತವಾದಂಥ ಸಮಾಜ ಸೇವೆ ಮಾಡಿ ನಾನು ಈ ಕ್ಷೇತ್ರಕ್ಕೆ ಬಂದಿರೋದು. ಸೊ ಅವ್ರಿಗೂ ಅದಕ್ಕೋಸ್ಕರ ಎಷ್ಟೋ ಜನ ಇದೊಂದು ಒಳ್ಳೆಯ ಅವಕಾಶ, ಡಾಕ್ಟರ್ ಮಂಜುನಾಥ್ ಅವರಿಗೆ ನಾವು ಮತ ನೀಡಬೇಕು ಅನ್ನೋ ಅಭಿಪ್ರಾಯನೂ ಬಂತು. ಸೊ ಇವೆಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸು ಸೇರಿಕೊಂಡು ನನ್ನ ಗೆಲುವಿನ ಅಂತರ ಜಾಸ್ತಿ ಆಯಿತು. ಇಷ್ಟು ಸುದೀರ್ಘ ಕಾಲದ ತಮ್ಮ ವೃತ್ತಿ ಜೀವನದಲ್ಲಿ ರೋಗಿಗಳಿಗೆ ತಾವು ಪ್ರಿಸ್ಕ್ರಿಪ್ಷನ್ ಬರಿತಾ ಇದ್ರಿ, ಔಷಧಿಗಳನ್ನು ಕೊಡ್ತಾ ಇದ್ರಿ, ರೋಗಿಗಳನ್ನು ಗುಣಪಡಿಸ್ತಾ ಇದ್ರಿ. ಈಗ ಅದೇ ಕೆಲಸವನ್ನು ನಿಮ್ಮ ಕ್ಷೇತ್ರಕ್ಕೆ ಮಾಡಬೇಕಾಗಿದೆ, ನಿಮ್ಮ ಕ್ಷೇತ್ರಕ್ಕೆ ಔಷಧಿ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಏನಾದರೂ ಒಂದಷ್ಟು ಪ್ಲ್ಯಾನಿಂಗ್ಸ್ ಇದೆಯಾ ಸರ್ ತಮಗೆ? ಏನಾಗಬೇಕು ಅಂತಕ್ಕಂಥ ಕನವರಿಕೆಗಳು? ಅಲ್ಲ, ಇದೆ. ಯಾಕೆಂದರೆ ಒಂದು 4-5 ಕ್ಷೇತ್ರಗಳಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಬೇಕಾಗುತ್ತೆ. ಒಂದು ಮೂಲಭೂತ ಸೌಕರ್ಯಕ್ಕೆ ಇರುವಂಥದ್ದು, ಇನ್ನೊಂದು ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಕೃಷಿ ಮತ್ತು ರೈತರು ಮತ್ತು ರೇಷ್ಮೆ ಬೆಳೆಗಾರರಿಗೆ ಸಂಬಂಧಪಟ್ಟ ವಿಚಾರಗಳು. ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಯಾವುದೆಲ್ಲ ಮಾಡಲಿಕ್ಕೆ, ಯಾಕೆಂದರೆ ಇದು ಬೆಂಗಳೂರು ಗ್ರಾಮಾಂತರ ಅಂದರೆ ಬೆಂಗಳೂರು ಕೂಡ ಸೇರುತ್ತೆ. ಹೌದು. ನಂತರ ಇದು 5 ಗ್ರಾಮಾಂತರ ಕ್ಷೇತ್ರಗಳು ಕೂಡ ಸೇರುತ್ತೆ. ಬೆಂಗಳೂರು ಬಂದಾಗ ನಾವು ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಈಗ ಫ್ಲಡ್ಸ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಕುಡಿಯೋ ನೀರಿನ ಯೋಜನೆಗಳಾಗ್ಬೋದು, ಅಥವಾ ಮೆಟ್ರೋ ರೈಲನ್ನು ವಿಸ್ತರಿಸುವಂಥ ಕಾರ್ಯ ಆಗ್ಬೋದು, ಅಥವಾ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಇರತಕ್ಕಂಥ ಆಸ್ಪತ್ರೆಗಳನ್ನು ಯಾವ ರೀತಿ ಸ್ಟ್ರೆಂಥನ್ ಮಾಡುವಂಥದ್ದು, ಆಯುಷ್ಮಾನ್ ಭಾರತ್ ಯೋಜನೆಯಡಿ ಯಾವ ರೀತಿ ನಾವು ಇನ್ನೂ ಕೂಡ ಅದನ್ನು ಯಾವ ರೀತಿ ಬಲಪಡಿಸಬೇಕು, ಆಯುಷ್ಮಾನ್ ಭಾರತ್ ಯೋಜನೆ ಏನಿದೆ ನಮ್ಮ ಬಡ ರೋಗಿಗಳಿಗೆ. ನಂತರ ಏನಾದರೂ ಎಕ್ಸ್ಪ್ರೆಸ್ ಹೈವೇಸಲ್ಲಿ ಒಂದು ಟ್ರಾಮಾ ಕೇರ್ ಕ್ಲಿನಿಕ್ ಏನಾದರೂ ತೆಗೆಯುವಂಥದ್ದು, ಇನಿಷಿಯಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಯಾಕೆಂದರೆ 13% ಸಾವುಗಳು ಇವತ್ತು ಆಕ್ಸಿಡೆಂಟಲ್ ಆಗ್ತಾಯಿದೆ. ಆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ. ನಂತರ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಅಥಾರಿಟಿನೇ ಮಾಡಬೇಕಾಗುತ್ತೆ ನನ್ನ ಅರ್ಥದಲ್ಲಿ. ಒಂದು ಕಡೆ ಇಷ್ಟು ಮಳೆ ಸುರಿತಾ ಇದೆ, ಆದರೆ ಕೆರೆಗಳು ಇನ್ನೂ ಖಾಲಿನೇ ಇದ್ದಾವೆ. ಸೊ ಅದರಿಂದ ನಂತರ ಈ ಫ್ಲಡ್ ಮ್ಯಾನೇಜ್ಮೆಂಟು ಅಷ್ಟೇ. ಈಗ ನೋಡಿ, ಹಿಂದಿನ ವರ್ಷ ಯಾವ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿತ್ತು, ಈ ವರ್ಷವೂ ಅಲ್ಲೇ ನುಗ್ತಾ ಇದೆ. ಹಿಂದಿನ ವರ್ಷ ಯಾವ ಅಂಡರ್ ಪಾಸಲ್ಲಿ ನೀರು ಸಂಗ್ರಹಣೆ ಆಗಿತ್ತು, ಈಗಲೂ ಅಲ್ಲೇ ಇದೆ. ಅದಕ್ಕೋಸ್ಕರ ಈ ರೀತಿ ಶಾಶ್ವತ ಯೋಜನೆಗಳನ್ನು ನಾವು ಮಾಡಬೇಕು. ಅಂದರೆ ಈಗ ನಾವು ಮಳೆಗಾಲದ ಸಮಸ್ಯೆಗಳನ್ನು
ಬೇಸಿಗೆ ಕಾಲದಲ್ಲಿ ನಾವು ಮಾಡಿ ಮುಗಿಸ್ಬೇಕು. ಹೌದು ಹೌದು. ಅದೇ ಬೇಸಿಗೆ ಕಾಲದ ಸಮಸ್ಯೆ ಆದಂಥ ಕುಡಿಯುವ ನೀರಿನ ಯೋಜನೆಗಳನ್ನು ನಾವು ಮಳೆಗಾಲದಲ್ಲಿ ಅದಕ್ಕೆ ಏನು ರೂಪುರೇಷೆ ಮಾಡಬೇಕು, ಈ ರೀತಿ ಕೆಲಸ ಮಾಡಬೇಕಾಗುತ್ತೆ. ಸೊ ನಂತರ ಒಂದು ಜನರಿಗೆ ಈಗ ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ಅಥವಾ ಅಭಿವೃದ್ಧಿ ಅಂದರೆ ಇದೆಲ್ಲ ಆಯಿತು, ಬಟ್ ಒಂದು ಜನರು ನೆಮ್ಮದಿಯಾಗಿ ಇರಬೇಕಾಗುತ್ತೆ. ನೆಮ್ಮದಿಯ ಜೀವನ ಮತ್ತು ಸಮಾಜದ ಆರೋಗ್ಯ ಅದು ಕೂಡ ಒಂದು ಅಭಿವೃದ್ಧಿ ಅಂತಲೇ ನಾನು ಅನ್ಕೊತೀನಿ. ಓಕೆ. ಸೊ ಇವಾಗ ದೆಹಲಿಗೆ ಯಾವಾಗ ಹೊರಟಿದ್ದೀರಾ ಸರ್? ಸೊ ಇನ್ನೂ ಅಂದರೆ ಬಹುಶಃ ಇವತ್ತಿನ ಸಭೆ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಮೋಸ್ಟ್ಲಿ ನಾಳೆ ಇನ್ನೂ ಗೊತ್ತಿಲ್ಲ, ನಾಳೆ ಹೋಗ್ಬೇಕಾ ನಾಡಿದ್ದು ಹೋಗ್ಬೇಕಾ ಗೊತ್ತಿಲ್ಲ. ಬಟ್ ಡೆಫಿನೆಟಾಗಿ 1 or 2 ಡೇಸಲ್ಲಿ ಹೋಗ್ಬೇಕಾಗುತ್ತೆ. ಒಂದು ಪ್ರೊಫೆಷನ್ನಿಂದ ಟೋಟಲಿ ಇನ್ನೊಂದು ಪ್ರೊಫೆಷನ್ಗೆ ತಾವು ಜಂಪ್ ಆಗಿದ್ದೀರಾ. ಸೊ ಹಾಗಾಗಿ ಹೌ ಇಸ್ ದ ಜೋಶ್ ಅಂತ ಕೇಳ್ತಾ ಇದ್ದೀನಿ ನಾನು ಇವಾಗ. ಅಂದರೆ ಇದನ್ನ ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಸಂಕ್ರಮಣ ಅಂತ ಹೇಳ್ತೀವಿ ನೋಡಿ. ಹೌದು, ಕರೆಕ್ಟ್. ಈ ವೈದ್ಯಕೀಯ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಅಂದರೆ ನಾವು ಅದು ಕೂಡ ಜನಸೇವೆನೇ. ಅಂದರೆ ನಾನು ಇವನು ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ರೋಗಿಗಳ ಜೊತೆನೇ ನಾನು ಒಡನಾಟ ಇತ್ತು, ಅವರ ಪೋಷಕರ ಜೊತೆನೇ ಒಡನಾಟ. ಬಹುಶಃ ಪ್ರತಿದಿನ ಜನತಾ ದರ್ಶನನೇ ಆಗ್ತಾ ಇತ್ತಲ್ಲಿ. ನಿಜ ನಿಜ. ಸೊ ನಾನು ಯಾವಾಗಲೂ ರೂಮಲ್ಲಿ ಕೂತ್ಕೊಂಡು ಬರೀ ಯಾವುದು ಅಡ್ಮಿನಿಸ್ಟ್ರೇಷನ್ನೇ ನೋಡ್ತಾ ಇರಲಿಲ್ಲ, ನಾನು ರೋಗಿಗಳ ಚಿಕಿತ್ಸೆಯಲ್ಲೂ ಕೂಡ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಅಂದರೆ ಒಂದು ಆಸೆ ಇರುತ್ತೆ, ಏನಾದರೂ ಮಾಡಬೇಕು, ಅಂದರೆ ಜನರಿಗೆ ನೆನಪಲ್ಲಿ ಉಳಿಯತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಒಂದು ಕನಸಿದೆ, ಮನಸ್ಸಿದೆ. ನೋಡೋಣ ಇದು ಯಾವ ರೀತಿ ಆಗುತ್ತೆ ಅಂತ. ಓಕೆ. ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಪಾರ ಅನುಭವವನ್ನು ಕೇಂದ್ರ ಸರ್ಕಾರ ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಸರ್. ಆಯ್ತು, ನೋಡೋಣ. ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತೆ ಅನಿಸುತ್ತೆ, ನೋಡೋಣ. ಏನಾದರೂ ನಿರೀಕ್ಷೆ ಇದೆಯಾ ಸರ್ ಇವಾಗ? ಆ ಥರದ್ದೇನಾದರೂ ಒಂದು ಜವಾಬ್ದಾರಿ, ಮಂತ್ರಿ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಅಂತ? ಅಲ್ಲ, ಅದು ಗೊತ್ತಿಲ್ಲ. ಬಹುಶಃ ನೋಡೋಣ. ಯಾಕೆಂದರೆ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಬೆಳವಣಿಗೆಗಳಲ್ಲಿ ಏನೇನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಇದನ್ನ. ಓಕೆ ಓಕೆ ಡಾಕ್ಟರ್ ಮಂಜುನಾಥ್ ಅವರೇ, ಆಲ್ ದಿ ಬೆಸ್ಟ್. ನಿಮ್ಮ ಮುಂದಿನ ಹೊಸ ಜೀವನ ಆರಂಭ ಆಗ್ತಾ ಇದೆ, ಆಯಿತಾ? ನಿಮ್ಮ ಕ್ಷೇತ್ರದ ಮತದಾರರು ಏನು ನಿರೀಕ್ಷೆನ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಆ ನಿರೀಕ್ಷೆನ ತಾವು ಹುಸಿಗೊಳಿಸಲ್ಲ ಅಂತಕ್ಕಂಥ ಭರವಸೆ ನಮಗೂ ಕೂಡ ಇದೆ. ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ BJPಯಿಂದ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ, ಮಾತನಾಡ್ತಾ ತಮ್ಮ ಕನಸು ಕನವರಿಕೆಗಳ ಬಗ್ಗೆ ಹಂಚಿಕೊಂಡಿದ್ದಾರೆ.